ಓಕೆ, ಈಗ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಒಳಗೆ ಏನಾಕೈತಿ, ನಾವು ನೋಡೋದಾದ್ರೆ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಒಳಗೆ ನಾವು ಏನು ತೊಗೊಳ್ತೀವಿ ಏನು ತೊಗೊಳಂಗಿಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ತೊಗೊಂಡ್ರೆ, ಈಗ ಇಫ್ ಇಟ್ ಇಸ್ ಆಸ್ಕ್ ಫಾರ್ ಕೇಸ್ ಸ್ಟಡಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಅಂಡರ್ ಸೆಕ್ಷನ್ 184 ಅಂಡರ್ ಸೆಕ್ಷನ್ 40B ಅಂತ ಎರಡು ಬರ್ತವೆ. ಈಗ ಅಂಡರ್ ಸೆಕ್ಷನ್ 184 ಇಟ್ ಇಸ್ ರಿಲೇಟಿಂಗ್ ಟು, ನೀವು ಇದನ್ನ ನೋಡಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಸ್ ಆಫ್ 12% ತೊಗೊಂತಿದ್ದೀರಿ ನೆನಪೈತೆ. ಈಗ ಎಕ್ಸೆಸ್ ಆಫ್ 12% ತೊಗೊಂತಿದ್ದೀರಿ ನೀವು, ಏನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈಗ ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ನಾಗ ಒಂದು ವೇಳೆ ಅವ 14% ಕೊಟ್ಟು ಅಂತ ತಿಳ್ಕೊಂಡು, ಈಗ 12%ಗಿಂತ ಜಾಸ್ತಿ ಇದ್ದಷ್ಟು ತೊಗೊಂತಿದ್ರಿ ನೀವು. ಹಂಗಂದ್ರೆ ಎಷ್ಟು ಪರ್ಸೆಂಟ್ ತೊಗೊಂತಿದ್ರಿ ನೀವು? 2% ತೊಗೊಂತಿದ್ವಿ. ಅರ್ಥ ಹೇಳ್ತಿದ್ರೆ 2% ನೀವು ಪ್ರಾಬ್ಲಮ್ನ ತೊಗೊಂಡು ಮಾಡ್ತಿದ್ವಿ. ಬಟ್ ಅವರು ಒಂದು ವೇಳೆ ಕೇಸ್ ಸ್ಟಡಿ ಕೇಳಿದಾಗ ಈ ಅಂಡರ್ ಸೆಕ್ಷನ್ 184 ಅಪ್ಲೈ ಮಾಡಿರಿ ಅಂತ ಒಂದೇ ಕೇಳ್ತಾನೆ. ಅಪ್ಲೈ ಮಾಡಿದಾಗ ಏನಾಗೈತಿ, 12%ಗಿಂತ ಜಾಸ್ತಿ ಇದ್ದಿದ್ದಷ್ಟು ತೊಗೊಂತೀವಿ. ಇನ್ನೊಂದ್ರಾಗ ಏನು ಹೇಳ್ತಾನೋ ಅಪ್ಲೈ ಮಾಡಬೇಡ್ರಿ ಅಂತ ಹೇಳ್ತಾನೆ. ಅಪ್ಲೈ ಮಾಡಿಲ್ಲ ಫುಲ್ ಅಮೌಂಟ್ ತೊಗೋಬೇಕು. ಅವಾಗ 12% ಅಪ್ಲೈ ಮಾಡಂಗಿಲ್ಲ. ಅರ್ಥ ಹೇಳ್ತಿರೋದು ಒಂದು ವಿಚಾರ. ಇನ್ನು ಉಳಿದಿದ್ವಲ್ಲ ಆ್ಯಸ್ ಯೂಶುವಲ್ ನಾವು ಮಾಡ್ತಾ ಹೋಗ್ತೀವಿ. ಇನ್ನೊಂದು 40B ಗೊತ್ತೈತೆ ಎಲ್ಲರಿಗಿದೆ. ಅಂಡರ್ ಸೆಕ್ಷನ್ 40B ಎದ್ರ ಬಗ್ಗೆ ಹೇಳ್ತಿತ್ತಂತಂದ್ರೆ, ಅಲೋಡ್ ಸ್ಯಾಲರಿ ಅಂತ ತೊಗೊಂತಿದ್ವಿ ನೆನಪೈತೆ. ಬುಕ್ ಪ್ರಾಫಿಟ್ ಕಂಡಿದ್ದೀವಿ. ಬುಕ್ ಪ್ರಾಫಿಟ್ ಕಂಡು ಹಿಡಿದಾದ್ಮೇಲೆ ಅಲೋಡ್ ಸ್ಯಾಲರಿ ಅಂತ ತೊಗೊಂತಿದ್ವಿ. ಅಲೋಡ್ ಸ್ಯಾಲರಿ ಒಳಗೆ ಅಲೋಬಲ್ ಸ್ಯಾಲರಿ ಅಂತ ತೊಗೊಂತಿದ್ವಿ. ಅಲೋಬಲ್ ಸ್ಯಾಲರಿ ಒಳಗೆ ಎರಡು ಕಂಡೀಷನರು. ಆನ್ ದ ಫಸ್ಟ್ 3 lakh ಮಟ 90%, ಇನ್ನು ರಿಮೈನಿಂಗ್ ಇದ್ಮೇಲೆ ಎಷ್ಟು ಪರ್ಸೆಂಟ್? 60% ತೊಗೊಂತಿದ್ವಿ ನೆನಪೈತೆ. ಅದಾದ ಮೇಲೆ ಅದು ಕೊಟ್ಟಾಗ ಮ್ಯಾಕ್ಸಿಮಮ್ 1,50,000 ತೊಗೊಂಡು ವಿಚ್ ಎವರ್ ಈಸ್ ಹೈಯರ್ ತೊಗೊಂತಿದ್ವಿ. ಅದ್ರ ಕೊಟ್ಟಾಗ ಅಲೋಬಲ್ ಸ್ಯಾಲರಿ ಅಂತ ಹೇಳಿ ತೊಗೊಂಡು, ಆ್ಯಕ್ಚುಯಲ್ ಸ್ಯಾಲರಿ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿ ತೊಗೊಂಡು, ಅದ್ರಾಗ ವರ್ಕಿಂಗ್ ಪಾರ್ಟ್ನರ್ಸ್ ಕೊಟ್ಟಂಥ ಸ್ಯಾಲರಿ ತೊಗೊಂಡು, ಅದ್ರಾಗ ನಾವೇನು ಮಾಡ್ತಿದ್ವಿ, ಟೋಟಲ್ ಮಾಡಿಕೆ ವಿಚ್ ಎವರ್ ಈಸ್ ಲೆಸ್ನ ತೊಗೊಂಡು ಔಟರ್ ಕಾಲಮ್ ಬರ್ಕೊಂಡು ಬುಕ್ ಪ್ರಾಫಿಟ್ ಒಳಗೆ ಲೆಸ್ ಮಾಡ್ತಿದ್ವಿ. ಸೊ ಫಾರ್ಮೆಟ್ ಹೆಂಗೆ ಬರ್ತಿತ್ತು ಅಂದ್ರೆ ನಿಮಗೆ ಈಗ ಒಂದು ಮಾತು ಹೇಳ್ತೀನಿ ಕೇಳಿರಿ ಎಲ್ಲರೂ. ಪರ್ಟಿಕ್ಯುಲರ್ ಟು ಅಮೌಂಟ್ ಕಾಲಮ್ಸ್ ಹಾಕ್ತಿದ್ರಿ ನೆನಪೈತೆ. ಒಂದು ಸ್ವಲ್ಪ ಸ್ಕ್ರೀನ್ನೆಸ್ ತರ ತೊಗೊತೀನಿ, ಒಂದು ಹಿಂದೆಲ್ಲ ತೊಗೊಂಡಿದ್ದೆ ಇದೆ ಆ್ಯಕ್ಚುಲಿ. ಏನು ಮಾಡ್ತೀವಿ ನಾವು, ಫಸ್ಟಿಗೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ತೊಗೊತೀವಿ. ಏನು ತೊಗೊತೇವೆ ನಾವು? ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ತೊಗೊತೀವಿ. ತೊಗೊಂಡು ಏನು ಮಾಡ್ತೀವಿ ಅಂತಂದ್ರೆ ಈ ವರ್ಷದ ನೆಟ್ ಪ್ರಾಫಿಟ್ ಬರ್ಕೊಂತೀವಿ ನಾವು. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ತೀವಿ. ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ತೊಗೊತೀವಿ. ನಾ ಈಗ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ನಾಗ ಒಂದಿಷ್ಟು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಬರ್ತೇನೆ ನಾನು ನಿಮಗೆ. ಒಂದಕ್ಕೆ ಪರ್ಸನಲ್ ಎಕ್ಸ್ಪೆನ್ಸಸ್ ಯಾವಾಗಲೂ ನೆನಪಿಟ್ಕೊಳ್ರಿ. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಈಗ ಇದು ಬಿಸ್ನೆಸ್ ಸಂಬಂಧಪಟ್ಟಿದೆ ಅಂತ ತಿಳ್ಕೊಳ್ರಿ. ಬಿಸ್ನೆಸ್ ಸಂಬಂಧಪಟ್ಟಿದ್ವೆಲ್ಲವೂ ಅಲೋಬಲ್ ಎಕ್ಸ್ಪೆನ್ಸಸ್. ಬಿಸ್ನೆಸ್ ಸಂಬಂಧಪಟ್ಟಿರೋಂಥವೆಲ್ಲವೂ ಏನಕ್ಕವು ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಆಗ್ತವೆ. ನೆಕ್ಸ್ಟ್ ಒಂದು ಸ್ಯಾಲ್ರಿ ಟು ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಸ್ ತೊಗೋಬೇಕು, ನಾಟ್ ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಅಲ್ಲ, ಸ್ಯಾಲ್ರಿ ಟು ಆಲ್ ಪಾರ್ಟ್ನರ್ಸ್. ನೆಕ್ಸ್ಟ್ ಒಂದು ಕಮಿಷನ್ ಬೋನಸ್ ಟು ಏನಂತ ಎಲ್ಲ ಪಾರ್ಟ್ನರ್ಸ್ಗೂ, ಆರ್ ಬೋನಸ್ ಟು ಆಲ್ ಪಾರ್ಟ್ನರ್ಸ್. ಅರ್ಥ ಹೇಳ್ತಿರೋದು, ಎಲ್ಲ ಪಾರ್ಟ್ನರ್ಸಿಗೆ ಕೊಟ್ಟಂಥ ಕಮಿಷನ್, ಸ್ಯಾಲ್ರಿ, ಬೋನಸ್ ಇವನ್ನೆಲ್ಲ ತೊಗೊತ ಹೋಗ್ತೇವೆ ನಾವು. ಓಕೆ, ನೆಕ್ಸ್ಟ್ ಒಂದು ಬರೋದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಪಾರ್ಟೆಂಟ್. ಈಗ ಅಂಡರ್ ಸೆಕ್ಷನ್ 184 ಪ್ರಕಾರ ಏನಾಗೈತೆ ಅಂತಂದ್ರೆ, ಇಫ್ ಇಟ್ ಈಸ್ ಎಕ್ಸೆಸ್ ಆಫ್ 12%, 12%ಗಿಂತಲೂ ಜಾಸ್ತಿ ಇದ್ರೆ ಮಾತ್ರ ನಾವು ನಾರ್ಮಲ್ ಲೆಕ್ಕ ಹೇಳ್ತೇನೆ. ನನಗೆ 12%ಗಿಂತಲೂ ಜಾಸ್ತಿ ಇದ್ರೆ ಅಷ್ಟೇ ತೊಗೋಬೇಕು. ಏನು ಇಂಟ್ರೆಸ್ಟ್ ಎಕ್ಸೆಸ್ ಆಫ್ ಎಷ್ಟು ಪರ್ಸೆಂಟ್ ಅಂತ ಹೇಳಿದೆ ನಾನು? 12% ಅಷ್ಟೇ ನೀವು ತೊಗೋಬೇಕು ಈ ಪ್ರಾಬ್ಲಮ್ನಾಗ, ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಒಂದು ಡ್ರಾಯಿಂಗ್ಸ್ ಅಂದ್ರೆ ಅದ ಪರ್ಸನಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒಂದು ಅಸೆಟ್ ಪರ್ಚೇಜ್, ಯಾವಾಗಲೂ ನೆನಪಿಟ್ಕೊಳ್ರಿ. ಅಸೆಟ್ ಪರ್ಚೇಜ್ ಯಾವಾಗಲೂ ಏನಾಗ್ತಾವು ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಆಗ್ತಾವೆ. ನಾರ್ಮಲ್ ಎಕ್ಸ್ಪೆನ್ಸಸ್ ಅಲ್ಲ, ರೆಗ್ಯುಲರ್ ಎಕ್ಸ್ಪೆನ್ಸಸ್ ಅನ್ನ ನಾವು ಅಲೋಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಫ್ ದ ಬಿಸ್ನೆಸ್ ಆರ್ ಕಾಲ್ಡ್ ಆಸ್ ಏನಂತ? ಅಲೋಬಲ್ ಎಕ್ಸ್ಪೆನ್ಸಸ್. ಇನ್ನು ಉಳಿದಿದ್ವಲ್ಲ ಏನಾಗ್ತಾವೆ? ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಬರೋದು ಏನಂತ ಇಂಪಾರ್ಟೆಂಟ್ ಆಗಿ, ನೆಕ್ಸ್ಟ್ ಡೆಪ್ರಿಸಿಯೇಷನ್ ಇಂಪಾರ್ಟೆಂಟ್ ಆಗಿ ಬರೋದು. ಈ ಡೆಪ್ರಿಸಿಯೇಷನ್ ಬಗ್ಗೆ ಒಂದು ಕಂಡೀಷನ್ ಹೇಳಿದೈತೆ ನಾನು ನಿಮಗೆ. ಏನು ಕಂಡೀಷನ್ ಅಂದರೆ, ಡೆಪ್ರಿಸಿಯೇಷನ್ ಅನ್ನೋದು ಮೇಲೆ ಪ್ರಾಬ್ಲಮ್ನಾಗ ಹೇಳಿರ್ಬೇಕು, ಜೊತೆಗೆ ಅಡ್ಜಸ್ಟ್ಮೆಂಟು ಕೊಟ್ಟಿರ್ಬೇಕು ಅಂತ ಹೇಳಿದೆ ಲಾಸ್ಟ್ ಕ್ಲಾಸ್ನ ನಿಮಗೆ. ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತೇಳಿ ಫಿಕ್ಸ್ ಎಮ್ನೆ ಮಾಡ್ತಿದ್ದೆ ನೆನಪೈತೆ. ಈಗ ಇಲ್ಲೇ ಡೆಪ್ರಿಸಿಯೇಷನ್ ಪೂರ್ತಿ ಅಮೌಂಟ್ ತೊಗೊಂಡು ಸಪ್ರೇಟಾಗಿ ಡೆಪ್ರಿಸಿಯೇಷನ್, ಅಲೋಬಲ್ ಡೆಪ್ರಿಸಿಯೇಷನ್ ಅಂತೇಳಿ ಅಡ್ಜಸ್ಟ್ಮೆಂಟ್ ಅಮೌಂಟ್ ಲೆಸ್ ಮಾಡಿದ್ವಿ. ರೀಸನ್ ಯಾಕಂತಂದ್ರೆ ಕೆಲವೊಂದು ಟೈಮ್ ಇಂದು ಇದು ಹೆಚ್ಚಿಗೆ ಇರ್ತೈತಿ, ಕೆಲವೊಂದು ಟೈಮ್ ಏನಾಕೈತಿ ಕಡಿಮೆ ಇರ್ತೈತಿ, ಕೆಲವೊಂದು ಟೈಮ್ ಯಾರು ಮಾಡ್ದಕ್ಕೈತಿ, ಕೆಲವೊಂದು ಟೈಮ್ ಏನಾಗೈತಿ ಅಂದ್ರೆ ಲೆಸ್ ಮಾಡ್ದಕ್ಕೈತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾ ಏನು ಮಾಡ್ಬಿಡ್ತೀನಿ, ಪ್ರಾಬ್ಲಮ್ನಾಗ ಇರೋದನ್ನ ಇಲ್ಲಿ ಪೂರ್ತಿ ತೊಗೊತೀನಿ. ಅಂದ್ರೆ ವಾಟ್ ದೇ ಆರ್ ಗಿವನ್ ಅಂತ ಪ್ರಾಬ್ಲಮ್ನಾಗ ಏನಿರೋದು ಕೊಟ್ಟಿರ್ತಾನಲ್ಲ ಕ್ವಶನ್, ಇದ್ರಾಗ ಅದು ಪೂರ್ತಿ ತೊಗೊಂತೀನಿ. ಪೇಡ್ ಎಲ್ಲ ಕೊಂಡಾಗಿರೋದು ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಿರೋದನ್ನ ಸಪ್ರೇಟಾಗಿ ಲೆಸ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿರೋದು ಏನು? ಡೆಪ್ರಿಸಿಯೇಷನ್. ಹಾಗಾದ್ರೆ ಡೆಪ್ರಿಸಿಯೇಷನ್ಗೆ ಕಂಪಲ್ಸರಿ ಅಡ್ಜಸ್ಟ್ಮೆಂಟ್ ಕೊಡಬೇಕು. ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಮಾತ್ರ ತೊಗೋಬೇಕು, ಇಲ್ಲಿ ತೊಗೋಬಾರ್ದು. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಒಂದು ಇದ್ರಾಗ ಬರೋಂಥವು ಅಸೆಟ್ ಪರ್ಚೇಜ್ ಎಲ್ಲ ಅಥವಾ ಚಾರಿಟಿ. ಎಸ್, ಚಾರಿಟಿ ಅಂತೇಳಿ. ಚಾರಿಟಿಗೆ ಇನ್ನೊಂದು ಹೆಸರೇನು? ಡೊನೇಷನ್. ಇನ್ನೊಂದು ಏನಂದ್ರೆ ಇನ್ಕಮ್ ಟ್ಯಾಕ್ಸ್,
ಅಥವಾ ಎಲ್ಲ ಟ್ಯಾಕ್ಸ್ ತಗೋಬೇಕು ಎಕ್ಸೆಪ್ಟ್ ಜಿ ಎಸ್ ಟಿ. ಆಲ್ ಟ್ಯಾಕ್ಸ್ ಎಕ್ಸೆಪ್ಟ್ ಅಂದ್ರೆ ಬಿಟ್ಟು ಎಕ್ಸೆಪ್ಟ್ ಜಿ ಎಸ್ ಟಿ. ಜಿ ಎಸ್ ಟಿಗೆ ಯಾವಾಗ ಏನಂತ ಕರಿತಿದ್ರೆ ಸೇಲ್ಸ್ ಟ್ಯಾಕ್ಸ್. ಅಂದರೆ ಸೇಲ್ಸ್ ಟ್ಯಾಕ್ಸ್ ಅಂತಂದ್ರೆ ಇಟ್ಸ್ ರಿಲೇಟೆಡ್ ಟು ಬಿಸ್ನೆಸ್. ಸೇಲ್ಸ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಅಂತ ಕೊಟ್ಟಿರ್ತಾನೆ, ಅದು ತೊಗೋಬಾರ್ದು. ಇನ್ನು ಉಳಿದಿದ್ದು ಎಲ್ಲ ಟ್ಯಾಕ್ಸ್ ತೊಗೋಬೇಕು. ಮುನ್ಸಿಪಲ್ ಟ್ಯಾಕ್ಸ್ ತೊಗೋಬೇಕು, ಇನ್ಕಮ್ ಟ್ಯಾಕ್ಸ್ ತೊಗೋಬೇಕು, ವೆಲ್ತ್ ಟ್ಯಾಕ್ಸ್. ಈಗೆಲ್ಲ ವೆಲ್ತ್ ಟ್ಯಾಕ್ಸ್ ಅಬಾಲಿಷ್ ಆಗಿದ್ದು ಬಿಡ್ರಿ, ಬಟ್ ಕೊಟ್ರೆ ಇವೆಲ್ಲ ಟ್ಯಾಕ್ಸ್ ತೊಗೋಬೇಕು ಎಕ್ಸೆಪ್ಟ್ ಜಿ ಎಸ್ ಟಿ ಆರ್ ಸೇಲ್ಸ್ ಟ್ಯಾಕ್ಸ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ನೆಕ್ಸ್ಟ್ ಒಂದು ಬರೋದು ವೆರಿ ಇಂಪಾರ್ಟೆಂಟ್ ಆಗಿ ಏನು ಬರ್ತೈತೆ ಅಂತಂದ್ರೆ ಯಾವ್ದು ಬರ್ತೈತೆ ನೋಡ್ರಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಆಗಿದ್ರಾಗ ಹಾಂ ಯಾರು ಬರ್ತೈತಿ ಯಾರ ಮತ್ತೆ ಅವರ ಎಡಿಷನಲ್ ಆಗಿ ಬರ್ಸಿದ್ರಾಗ ಅದ ಹಾಂ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಅಂತ. ಪ್ರಾವಿಷನ್ಸ್ ಅನ್ನೋ ಒಂದು ವರ್ಡ್ ಇಂಪಾರ್ಟೆಂಟ್. ಪ್ರಾವಿಷನ್ಸ್ ಅಂದ್ರೆ ಏನು ಗೊತ್ತಾ? ಈ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಕರಿತೀವಿ ಗೊತ್ತಾ? ದಟ್ ಇಸ್ ಕಾಲ್ಡ್ ಎಸ್ PDD ಅಥವಾ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಕರಿತೀವಿ. RBD PDD ಇಂಥವೆಲ್ಲ ಕೊಟ್ಟಿರ್ತಾರ, ಅವ್ರು ತಗೋಬೇಕು. ಅಂಡರ್ಸ್ಟ್ಯಾಂಡ್ ಅಂತ ಇವನ್ನೆಲ್ಲವೂ ಆ್ಯಡ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಆ್ಯಡ್ ಮಾಡ್ಕೊಂಡು ಕೆಳಗೆ ಬರ್ಕೊಡ್ರಿ. ಕೆಳಗೆ ಬರ್ಕೊಂಡ್ಮೇಲೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಅಲೋಬಲ್ ಡೆಪ್ರಿಷಿಯೇಷನ್ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಿರ್ತಾನೆ. ಎಲ್ಲಿ ಕೊಟ್ಟಿರ್ತಾನೆ ಅಂದರೆ ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಿರ್ತಾನೆ. ಏನದು? ಅಲೋಬಲ್ ಡೆಪ್ರಿಷಿಯೇಷನ್ ಲೆಸ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಬಂದಂಥ ಆನ್ಸರು ಮತ್ತೆ ಲೆಸ್ ಮಾಡ್ಕೋಬೇಕು. ಡಿಸ್ಅಲೋಡ್ ಇನ್ಕಮ್ಸ್ ಅಂತ ಕರ್ಬಿಡ್ರಿ. ಇದಕ್ಕೆ ಏನಂತ ಕರಿತೀರಿ? ಡಿಸ್ಅಲೋಡ್ ಇನ್ಕಮ್ಸ್. ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತಾರೆ ಅಂದರೆ ಇನ್ಕಮ್ಸ್ ಆರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಇದಕ್ಕೆ ಹೆಸರಿನ ಹೆಡಿಂಗ್ ಏನಂತ ಕರಿತೀರಿ? ಇನ್ಕಮ್ಸ್ ಆರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ ಕರಿಬೇಕು. ಅಥವಾ ಏನಂತ ಕರಿಬೋದು ಅದಕ್ಕೆ ನಾವು? ಡಿಸ್ಅಲೋಡ್ ಇನ್ಕಮ್ಸ್ ಅಂದರೆ ದೋಸ್ ಆರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ. ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಾರೆ ಅಂತ ಇನ್ಕಮ್ಸ್. ಈ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋ ಪ್ರಕಾರ 5 ಹೆಡಿಂಗ್ ಅದು. ಸ್ಯಾಲ್ರಿ ಐತಿ, ಹೌದಾ? HP ಐತಿ. ನೆಕ್ಸ್ಟ್ ಒಂದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತಂದ್ರೆ ಇದೆ. ನೆಕ್ಸ್ಟ್ ಒಂದು ಕ್ಯಾಪಿಟಲ್ ಗೇನ್ ಅಂತ ಇರ್ತಿತ್ತು. ನೆಕ್ಸ್ಟ್ ಒಂದು ಅದರ್ ಸೋರ್ಸ್ ಅಂತ ಇರೋದು. ನಿಮಗೆ ಆಲ್ಮೋಸ್ಟ್ ಅದರ್ ಸೋರ್ಸು ಮತ್ತು ಕ್ಯಾಪಿಟಲ್ ಗೇನು ಮತ್ತು HP ಸಂಬಂಧಪಟ್ಟಂಥ ಐಟಮ್ ಕೊಟ್ಟಿರ್ತಾನೆ ಅಲ್ಲಿ. ಇನ್ಕಮ್ ಸೈಡ್ ಯಾವಾಗಲೂ ನೆನ್ಪಿಟ್ಕೊಡ್ರಿ. ಡೆಬಿಟ್ಸ್ ಕೊಟ್ಟಿದ್ದು, ಎಕ್ಸ್ಪೆನ್ಸಸ್ ಕ್ರೆಡಿಟ್ಸ್ ಕೊಟ್ಟಿದ್ದು ಯಾವಾಗಲೂ ಇನ್ಕಮ್. ಎಕ್ಸ್ಪೆನ್ಸಸ್ ಯಾವಾಗಲೂ ಡೆಬಿಟ್ಸ್ ಕೊಟ್ಟಿರ್ತಾನೆ. ಆಮೇಲೆ ಈಗ ಡಿಸ್ಅಲೋಡ್ ಇನ್ಕಮ್ಸ್ ಒಳಗೆ ಯಾವ ಬರ್ತಾವ ಅಂತ ಹೇಳಿದ್ರೆ ನಾನು ನಿಮಗೆ ಈ ಮೇಲೆ ನೆನ್ಪಿಡ್ರಿ. ರೆಂಟ್ ಫ್ರಾಮ್ HP ಸಂಬಂಧಪಟ್ಟಿದ್ದು. ಕ್ಯಾಪಿಟಲ್ ಗೇನ್ ಏನಂದ್ರೆ ಕ್ಯಾಪಿಟಲ್ ಗೇನ್ ಅಂದ್ರೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಏನಾರು ಕೊಡಲಿ ಕ್ಯಾಪಿಟಲ್ ಗೇನ್ ಅರ್ಥ ನಾನು ಹೇಳ್ತಿರೋದು. ಇನ್ನೊಂದು ಇಂಪಾರ್ಟೆಂಟು ಅದರ್ ಸೋರ್ಸ್. ಅದರ್ ಸೋರ್ಸ್ನಾಗ ಏನಾಗ್ಬಿಡ್ತೈತಿ? ಈ ಡಿವಿಡೆಂಡ್ ಇಂಟ್ರೆಸ್ಟ್ ಕಾಮನ್. ಡಿವಿಡೆಂಡ್ ಇಂಟ್ರೆಸ್ಟ್ ಏನವು ಕಾಮನ್ ಎಲ್ಲಾಗ ಅದರ್ ಸೋರ್ಸ್ನಾಗ. ನಾನು ನಿಮ್ಗೆ ಶಾರ್ಟ್ಕಟ್ ಎಷ್ಟು ಆಕೈತಿ ಅಷ್ಟು ಹೇಳ್ತೇನೆ ನಾನು ನಿಮಗೆ. ಇನ್ನೊಂದು ಬೇರೆ ಟೈಪ್ ಇನ್ಕಮ್ ಬರ್ತೈತೆ ಅದರ್ ಸೋರ್ಸ್ನಾಗ. ಯಾರಿಗೆ ನೆನಪೈತಾನೆ? ಕ್ಯಾಶುವಲ್ ಇನ್ಕಮ್ಸ್ ಅಂತ ಕರಿತಿದ್ವಿ. ಯಾವ? ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಕ್ರಾಸ್ವರ್ಡ್ ಪಜಲ್ಸು, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸು, ಇಂಥ ಐಟಮ್ಸ್ ಅವನ್ನ ತೊಗೊಂಡ್ಬಿಡ್ರಿ. ಕ್ಯಾಶುವಲ್ ಇನ್ಕಮ್ಸ್ ಅಂತ ಕರಿತೀವಿ. ಕ್ಯಾಶುವಲ್ ಇನ್ಕಮ್ಸ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಕ್ಯಾಶುವಲ್ ಇನ್ಕಮ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ಸ್ ಅಂತ ಕರಿತೀವಿ ನಾವು. ಯಾವುವು ಗೊತ್ತಾಯ್ತಲ್ಲ ಎಲ್ಲರಿಗೂ? ವಿನ್ನಿಂಗ್ಸ್, ಚಾನ್ಸ್ ಆಫ್ ಪಾಸಿಬಿಲಿಟಿ ಅಂತ ಕರಿತೀವಿ ನಾವು. ಪ್ರೊಬ್ಯಾಬಿಲಿಟಿ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದೀವಿ ನಾವು. ಆ ಟೈಪಿನ ಇನ್ಕಮ್ಸ್ ಇವನ್ನೆಲ್ಲವನ್ನು ಟೋಟಲ್ ಮಾಡಿ ಲೆಸ್ ಮಾಡಿದ ಮೇಲೆ ಬಂದಂಥ ಆನ್ಸರ್ ಬುಕ್ ಪ್ರಾಫಿಟ್ಸ್. ವೆರಿ ಇಂಪಾರ್ಟೆಂಟ್ ವರ್ಡ್ ಅಂದ್ರೆ ಇದೆ. ಏನ? ಬುಕ್ ಪ್ರಾಫಿಟ್ ಅಂತ ಹೇಳಿ ಎಲ್ಲಿ ಮಾಡ್ತಕ್ಕ ನೀವು ಫೇಮಸ್ ಆಗ್ತೀವಿ. ಬುಕ್ ಪ್ರಾಫಿಟ್ ಬಂತ ಆನ್ಸರ್. ಒಂದು ನಿಮಿಷ ಕೇಳಿರಲ್ಲ. ಅದು ಬುಕ್ ಪ್ರಾಫಿಟ್ ಇಂದನ ಮುಂದೆ ಕ್ವಶನ್ ಅಪ್ಲೈ ಆಗೋದು. ಈಗ ನೆನಪಿಟ್ಕೊಳ್ರಿ, ಇಲ್ಲೇ ಅಂಡರ್ ಸೆಕ್ಷನ್ 18 ಇದೆ. ಯಾವ್ದು? ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಯು ಶುಡ್ ಟೇಕ್ ದ ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸೆಸ್ ಆಫ್ 12% ಅಂತ ಹೇಳಿದೆ ನನಗೆ. ಅಂದರೆ 12%ಗಿಂತ ಜಾಸ್ತಿ ಇರಬೇಕು. ಯಾವುದು? ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್. ಈಗ ನಾನು ಏನು ಹೇಳ್ತೀನಿ, 12%ಇಂದ ಕೆಳಗಿತ್ತಾ ಕೈ ಬಿಟ್ಬಿಡೋದು, ತೊಗೋಬೇಡ. ಯಾವುದನ್ನ? ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ 12%ಗಿಂತ ಜಾಸ್ತಿ ಇರ್ತಾ ಎಷ್ಟು ಪರ್ಸೆಂಟ್ ಜಾಸ್ತಿ ಇರ್ತಲ್ಲ ಅಷ್ಟು ಪರ್ಸೆಂಟ್ ತೊಗೋಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತಾಯಿತ್ತು ಅನ್ಕೊಂತಾನೆ. ಇದಾದಮೇಲೆ ಬುಕ್ ಪ್ರಾಫಿಟ್ ಬಂತು. ಈ ಬುಕ್ ಪ್ರಾಫಿಟ್ ಇಂದನೇ ನೆಕ್ಸ್ಟ್ ಒಂದು 2 ನಿಮಿಷ ಅಪ್ಲೈ ಆಗೈತಿ. ಅದ್ರ ಬಗ್ಗೆ ಅಂದ್ರೆ ಸ್ಯಾಲ್ರಿ ಬಗ್ಗೆ. ಅದಕ್ಕೆ ಲೆಸ್ ಅಂತ ಕರಿಬೇಕು. ಅಲೋಬಲ್ ಸ್ಯಾಲ್ರಿ ಅಂತೇಳಿ. ಅಲೋಬಲ್ ಸ್ಯಾಲ್ರಿ ಅಂತೇಳಿ ಅಂಡರ್ ಸೆಕ್ಷನ್ ಯಾವ್ದಂತ ಹೇಳಿದೆ? 40B. ಯಾವ ಸೆಕ್ಷನ್ ಪ್ರಕಾರ ಅದು? ಅಂಡರ್ ಸೆಕ್ಷನ್ 40B. ಒಂದು ನಿಮಿಷ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡೋದು ಇದನ್ನ ಏನೈತಿ ಅನ್ನೋದು. ಇದ್ರಾಗ ಏನಾಕೈತಿ? ಯು ಶುಡ್ ಟೇಕ್, ಎವ್ರಿ ಒನ್ ಶುಡ್ ಸಿ ಹಿಯರ್ 90% ಆಫ್ ಬುಕ್ ಪ್ರಾಫಿಟ್ ತಗೋಬೇಕು. 90% ಆಫ್ BP ಅಂದ್ರೆ ಏನು? BP ಅಂದ್ರೆ ಏನು? ಬುಕ್ ಪ್ರಾಫಿಟ್.
ವೆರಿ ಇಂಪಾರ್ಟೆಂಟ್. ಆನ್ ಫಸ್ಟ್ 3 lakh ಅಂದ್ರೆ ಈ ಫಾರ್ ಎಕ್ಸಾಂಪಲ್ ನನ್ನ ಬುಕ್ ಪ್ರಾಫಿಟ್ ಅಪ್ಪ, ನಂದು ಬುಕ್ ಪ್ರಾಫಿಟ್ 5 ಲಕ್ಷ ಬಂದೈತೆ ತಿಳ್ಕೊಳ್ರಿ. ಎಷ್ಟು ಬಂದೈತಿ? 5 ಲಕ್ಷ. ಜಸ್ಟ್ ಯು ಹ್ಯಾವ್ ಟು ಇಮ್ಯಾಜಿನ್ ಇಟ್. 5 ಲಕ್ಷ ಬಂದೈತೆ ತಿಳ್ಕೊಳ್ಳಿ. 5 ಲಕ್ಷ ಅಂತಂದ್ರೆ ಫಸ್ಟ್ 3 ಲಕ್ಷದ ಮೇಲೆ ಎಷ್ಟು ಕೊಡ್ಬೇಕು? 90%. ಇನ್ನು ಎಷ್ಟು ಉಳಿತು? 2 lakh ಉಳಿತಲ್ಲ. ಆ ರಿಮೈನಿಂಗ್ ಅಮೌಂಟ್ ಮೇಲೆ 60% ಕೊಡ್ಬೇಕು. ರಿಮೈನಿಂಗ್ ಬುಕ್ ಪ್ರಾಫಿಟ್ ಆನ್ ರಿಮೈನಿಂಗ್ ಬುಕ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಕೊಡ್ಬೇಕು? 90% ಕೊಡೋದು, 60% ಕೊಡ್ಬೇಕು. ರಿಮೈನಿಂಗ್ ಬುಕ್ ಪ್ರಾಫಿಟ್ ಮೇಲೆ ಎಷ್ಟು ಕೊಡ್ಬೇಕು ಅಂತ ಹೇಳಿದ್ರೆ ನಾನು 60% ಕೊಡ್ಬೇಕು. ಇದು ಎರಡನೇ ಅಮೌಂಟ್ ಕಾಲಮ್ನಾಗ ಈ ಥರ ಹಚ್ಕೊಂಡು ನಾವು ಟೋಟಲ್ ಮಾಡ್ತೇವೆ. ಮಾಡಿದ್ವಿ ಅಂತ ಎಲ್ಲರಿಗೂ ಇದ್ರ ಕೊಟ್ಟಾಗ 6 ಅಂತ ಹಾಕಿ ಮ್ಯಾಕ್ಸಿಮಮ್ ತಗೋಬೇಕು. ಮ್ಯಾಕ್ಸಿಮಮ್ ಎಷ್ಟೈತೆ ಅಂದ್ರೆ 1,50,000 ಐತೆ. ಇವೆರಡೂ ಕಂಪ್ಯಾರಿಸನ್ ಮಾಡಬೇಕು. ಕಂಪ್ಯಾರಿಸನ್ ಮಾಡಿದ್ಮೇಲೆ ಬಂದಂಥ ಆನ್ಸರ್ನ ವಿಚೆವರ್ ಈಸ್ ಹೈಯೆಸ್ಟ್ ತಗೋಬೇಕು ಅಥವಾ ಹೈಯರ್ ತಗೋಬೇಕು. ಇವೆರಡರಾಗ ಯಾವ್ದು ಹೈಯೆಸ್ಟ್ ಇರ್ತೈತಿ? ಇವೆರಡು ಪುರುಷ ಇಲ್ಲಿ ಬರ್ತೀವಿ, ಇಲ್ಲಿ ಬರ್ದಿರ್ತೀವಿ. ಇವೆರಡರಾಗ ಹೈಯೆಸ್ಟ್ ಯಾವ್ದು ಇರ್ತೈತಿ ಇಲ್ಲಿ ಆನ್ಸರ್ ತಗೋಬೇಕು. ತಗೊಂಡ್ರೆ ಇದ್ರ ಕೊಟ್ಟಾಗ ನೆಕ್ಸ್ಟ್ ಕಂಪ್ಯಾರಿಸನ್ ತಗೊಳೋದು ಏನಂತಂದ್ರೆ ಇಂಪಾರ್ಟೆಂಟ್ ತಿಳ್ಕೊಡ್ರಿ. ಆಕ್ಚುಯಲ್ ಸ್ಯಾಲ್ರಿ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತೇಳಿ. ಈಗ ಒಂದು ಪಾರ್ಟ್ನರ್ಶಿಪ್ ಅಂದಮೇಲೆ ವರ್ಕಿಂಗ್ ಇರ್ತಾರ, ನಾನ್ ವರ್ಕಿಂಗ್ ಇರ್ತಾರ. ಈಗ XYZ ಹೌದಾ, XYZ 3 ಮಂದಿ ಇರ್ತೈತಿ. ಈಗ ಅವ್ರಾಗ ಇಬ್ರು ವರ್ಕಿಂಗ್ ಪಾರ್ಟ್ನರ್ಸ್, X ಮತ್ತು Y ವರ್ಕಿಂಗ್ ಪಾರ್ಟ್ನರ್ಸ್, Z ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ XY ಅಷ್ಟು ತಗೋಬೇಕು, Z ತಗೋಬಾರ್ದು. ಮತ್ತೆ ಇಲ್ಲಿ ತಗೋಬೇಕಂತ ಕೇಳ್ಬೋದು ನೀವು. ಇಲ್ಲಿ ಸ್ಯಾಲ್ರಿ ಟು ಪಾರ್ಟ್ನರ್ ಅಂತ ಐತಲ್ಲ ಸರ್, ಸ್ಯಾಲ್ರಿ ಕಮಿಷನ್ ಬೋನಸ್ ಅಂತ ಐತಲ್ಲ, ನಾವು ವರ್ಕಿಂಗ್ ಪಾರ್ಟ್ನರ್ಸ್ ಅಷ್ಟು ತಗೋಬೇಕು ಅಥವಾ ಎಲ್ಲರೂ ತಗೋಬೇಕು ಅಂತ ಕ್ವಶನ್ ಬಂದಾಗ ಇಲ್ಲೇ ಎಲ್ಲದೂ ತಗೋಬೇಕು. ಇಲ್ಲೇ ಎಲ್ಲ ಪಾರ್ಟ್ನರ್ಸ್ದು ಏನು ತಗೋಬೇಕು? ಸ್ಯಾಲ್ರಿ ತಗೋಬೇಕು, ಕಮಿಷನ್ ತಗೋಬೇಕು, ಬೋನಸ್ ತಗೋಬೇಕು. ಬಟ್ ಇಲ್ಲಿ ಮಾತ್ರ ವರ್ಕಿಂಗ್ ಪಾರ್ಟ್ನರ್ಸ್ ಅಷ್ಟೇ ತಗೋಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅದು ವರ್ಕಿಂಗ್ ಪಾರ್ಟ್ನರ್ಸ್ ಇಲ್ಲೇನು ತಗೊಳ್ಬಾರ್ದು ಅಂತ ಹೇಳ್ರಿ. ಆಕ್ಚುಯಲ್ ಸ್ಯಾಲ್ರಿ ಏನಂದ್ರೆ ನಾಡು ಅಂದ್ರೆ ಸ್ಯಾಲ್ರಿ ಕಮಿಷನ್ನು ಬೋನಸ್ ಆಲ್ ಎಲ್ಲ ತಗೋಬೇಕು. ನಾ ಮತ್ತೆ ಇಲ್ಲಿ ಸ್ಯಾಲ್ರಿ ಅಷ್ಟೇ ಬರ್ತೇನೆ ಅಂತ ಹೇಳಿ ಸ್ಯಾಲ್ರಿ ಅಷ್ಟೇ ತೊಗೊಳಲ್ಲ, ಕಮಿಷನ್ ತೊಗೋಬೇಕಾದ್ರಾಗ ಬೋನಸ್ ತೊಗೋಬೇಕು. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂತ ಅನ್ಕೊಂತೀನಿ ಕಾನ್ಸೆಪ್ಟ್. ಇದನ್ನು ತಗೊಂಡ್ಮೇಲೆ ಇದ್ರಾಗ ಬರಂತ ವಿಚೆವರ್ ಈಸ್ ಲೆಸ್ ತಗೊಂಡು ಹೊರಗೆ ಬರ್ಕೋಬೇಕು. ವಿಚೆವರ್ ಈಸ್ ಲೆಸ್ ತಗೊಂಡು ಹೊರಗೆ ಬರ್ಕೊಂಡು ಬುಕ್ ಪ್ರಾಫಿಟ್ನ ಕಳ್ಕೋಬೇಕು. ಅದು ಬುಕ್ ಪ್ರಾಫಿಟ್ನ ಕಳ್ಕೊಂಡ್ಮೇಲೆ ಇದು ಟ್ಯಾಕ್ಸಬಲ್ ಇನ್ಕಮ್ ಫ್ರಾಮ್ ಫರ್ಮ್ ಅಥವಾ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಕರಿಬೇಕು. ಅರ್ಥಾತ್ ಏನಂತ ಕರಿಬೇಕು? ಇದಕ್ಕೆ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಆದರೆ ನಿಮ್ಗೊಂದು ವಿಚಾರ, ಕೇಸ್ ಸ್ಟಡಿ ಬಂದರೆ ಹಿಂಗೆ ಬರೋಲ್ಲ. ಕೇಸ್ ಸ್ಟಡಿ ಬಂದರೆ ಈ ಟೈಪ್ ಮಾಡೋದೊಂದು ಲೆಕ್ಕ. ಈ ಟೈಪ್ ಮಾಡೋದಂದ್ರೆ ದಿಸ್ ಈಸ್ ಅಂಡರ್ ಸೆಕ್ಷನ್ 184 ಯಾವುದೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಸ್ ಆಫ್ 12% ಇತ್ತಂದ್ರೆ ಅಂಡರ್ ಸೆಕ್ಷನ್ 184. ಆ 184 ಅಪ್ಲೈ ಮಾಡಬೇಡ್ರಿ ಅಂತ ಹೇಳ್ಬೇಕು ಕೇಸ್ ಸ್ಟಡಿ ಒಳಗೆ. ತೊಗೊಂತೇನೆ ಈಗ ವಿಲ್ ಟೇಕ್ 2017 ಇಯರ್ ಕ್ವಶನ್ ಪೇಪರ್ ಕೇಸ್ ಸ್ಟಡಿ ತೊಗೊಳೋಣ. ಅವಾಗ ಏನಾಕೈತಿ, ಒಂದು ವಿಚಾರ ಏನಾಕೈತಿ ಅಂದ್ರೆ ಅವಾಗ ಈ 12% ಎಕ್ಸಸ್ ತೊಗೊಂಡ್ರಾ, ಎಕ್ಸಸ್ ಇದ್ರೆ ಇಲ್ಲಿ ತೊಗೊಂಡು ನಾರ್ಮಲ್ ಲೆಕ್ಕದಾಗ ಟೋಟಲ್ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಪ್ರಾಬ್ಲಮ್ನೇ ತೊಗೊಂಡ್ಬಿಡ್ಬೇಕು. ಇನ್ನೊಂದು ಇದನ್ನ ಅಪ್ಲೈ ಮಾಡಬೇಡ್ರಿ ಅಂತ ಹೇಳಿ ಅದನ್ನೇ ಪಾರ್ಟಿ ಬಿ ಅಪ್ಲೈ ಮಾಡಬೇಡ್ರಿ, ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಡ್ರಿ ಅಂತ ಅರ್ಥ. ಹಾಗಾದ್ರೆ ಕೇಸ್ ಸ್ಟಡಿ ಒಳಗೆ ಒಂದು ಲೆಕ್ಕನ ನೀವು ಓಟು ಮಾಡ್ಬೇಕು. ಇದು ಹೆಂಗೆ ಮಾಡ್ತೇವೆ ನೀವು ಮಾಡ್ಬೇಕು. ಇನ್ನೊಂದು ಲೆಕ್ಕ ಏನು ಮಾಡಬೇಕು? ಇವನಷ್ಟೇ ಲೆಕ್ಕ ಮಾಡಬೇಕು. ಇವನಷ್ಟೇ ಲೆಕ್ಕ ಮಾಡಿ ಟೋಟಲ್ ತೊಗೊಂಡ್ಬಿಡೋದು. ಇಲ್ಲಿ 12% ತೊಗೊಳಲ್ಲ, ಪೂರ್ತಿ ಅಮೌಂಟ್ ತೊಗೋಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ ನಾನು ಹೇಳ್ತಿರೋದು? ಈಗ ಹಂಗಂದ್ರೆ ಒಂದು ಲೆಕ್ಕನ ಇದನ್ನ ಅಪ್ಲೈ ಮಾಡಿ ಮಾಡೋಣ, ಒಂದು ಲೆಕ್ಕನ ಅಂಡರ್ ಸೆಕ್ಷನ್ 184 40 ಬಿ ಅಪ್ಲೈ ಮಾಡೋಣ, ಇದನ್ನ ಅಪ್ಲೈ ಮಾಡೋಣ, ಇನ್ನೊಂದು ಅಪ್ಲೈ ಮಾಡ್ದೇ ಮಾಡೋಣ ಅಂತ ಮಣಿಕಂಠ ನಿದ್ದೆ ಮಾಡ್ಬೋದು. ಹಾಂ ಓಕೆ, ಅಪ್ಪಿ ತಗೋರಿ ಎಲ್ಲ ಪಿಕ್ ಮಾಡ್ತೀವಿ. 2017 ಕ್ವಶನ್ ಪೇಪರ್ 2017 ಕ್ವಶನ್ ಪೇಪರ್ ಗ್ರೂಪ್ನಾಗ ಫೋಟೋ ಹಾಕಿದಾರೆ ನೋಡ್ರಿ. ಸರಿ ತಗೊಳ್ಳೋಣ. ಐ ವಿಲ್ ರೀಡ್ ದ ಕ್ವಶನ್. ಫಸ್ಟ್ ಕ್ವಶನ್ ಓದೋಣ, ಏನೈತಿ ಕ್ವಶನ್ ಓದೋಣ, ಆ್ಯಂಡ್ ಆಫ್ಟರ್ ದ್ಯಾಟ್ ಹ್ಯಾವ್ ಟು ಸಾಲ್ವ್ ಇಟ್. ಪೊಲೀಸ್ ಓಕೆ ಓದೋಣ. XYZ ಆರ್ ದ ಪಾರ್ಟ್ನರ್ಸ್
sharing the profit and loss in the ratio of 6:4:2 ಅಂದರೆ 3:2:1 ಅಂತೇಳಿ. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2021 ಶೋಡ್ ದ ಪ್ರಾಫಿಟ್ ಆಫ್ ₹52,000. ಹೌ ಮಚ್ ಇಸ್ ದೇ ಆರ್ ಗಿವನ್? ಪ್ರಾಫಿಟ್ ಎಷ್ಟು ಕೊಟ್ರ ಅಂದರೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ 52,000. ಸಿಂಪಲ್ ವರ್ಡ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಕಂಟಿನ್ಯೂ. ಅಪಾರ್ಟ್ ಫ್ರಮ್ allowable expenses, the following are also debited to profit and loss account. Interest and capital at ಎಷ್ಟು ಪರ್ಸೆಂಟ್ ಹೇಳೋಣ? 15% ಹೇಳೋಣ. ಅಂದರೆ ಎಷ್ಟು ಎಕ್ಸಸ್ ಆಗುತ್ತೆ? ಸೊ ಯು ಶುಡ್ ಟೇಕ್ 3% ಹಿಯರ್. ಅದು ಹೆಂಗೆ ಲೆಕ್ಕ ಮಾಡಬೇಕು ಅಂತ ಅನ್ನೋದು ನೋಡ್ಕೊಂಡು ಹೋಗೋಣ ಅಂತ. ಮಾಡೋಕ್ಕೆ ಬಂದರೆ ಮಾಡೋಣ. A 1800, B 1500, C 800. Salary of a partner. A the salary 20,000, B the salary 14,000, C the salary 26,000. ಲಾಸ್ ಫ್ರಮ್ ದ ಸೇಲ್ ಆಫ್ ಕಾರ್. ನೆನಪಿಟ್ಕೊಳ್ರಿ, ಲಾಸ್ ಇತ್ತಂದ್ರೆ ಅದು ಏನಂತಂದ್ರೆ ನೆನಪಿಟ್ಕೊಳ್ರಿ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್. ಈಗ ಕಾರ್ ಅಸೆಟ್, ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಇತ್ತಂದ್ರೆ ಇಲ್ಲಿ ತಗೋರಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಇತ್ತಂದ್ರೆ ಇದ್ರಾಗ ಹಾಕೋರಿ. ಅಂಡರ್ಸ್ಟ್ಯಾಂಡ್ ಆಗುತ್ತೆ? ಲಾಸ್ಟ್ ಟೈಮ್ ಬರ್ಸನ್ ನಾನು ಲಾಸ್ ಅಂತ ಹೇಳಿ. ಓಕೆ, ಲಾಸ್ ಇಲ್ಲೇ ಪ್ರಾಫಿಟ್ ಏನು ಆನ್ ಸೇಲ್ ಆಫ್ ಅಸೆಟ್. ಸೊ ನೆಕ್ಸ್ಟ್ ಒನ್ ಡೆಪ್ರಿಸಿಯೇಷನ್ ಕೊಟ್ಟೋಣ 8,000 ಐತಂತ. ಆ್ಯಂಡ್ ನೆಕ್ಸ್ಟ್ ಒಂದು ಆ್ಯಸ್ ಪರ್ ದ ರೂಲ್ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಲೋಬಲ್ ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಎಷ್ಟೈತೆ ಅಂತ? 7,000 ಈಸ್ ಅಲೋಡ್ ಅಂತ ಹೇಳಿದ್ರೆ. ಈಗ ಟೋಟಲ್ ಡೆಪ್ರಿಸಿಯೇಷನ್ 8,000 ಐತಲ್ಲ, 8,000 ಇಲ್ಲಿ ತಗೋರಿ. ಅಲೋಬಲ್ ಡೆಪ್ರಿಸಿಯೇಷನ್ ಅಂತ ಸಪ್ರೇಟ್ ಐತಲ್ಲ 7,000, ಅದನ್ನ ಇಲ್ಲಿ ಲೆಸ್ ಮಾಡಿ. ಕೆಲವೊಂದು ಟೈಮ್ ಏನಾಗ್ಬಿಡ್ತೈತಿ, ಅದು ಹೆಚ್ಚು ಕಮ್ಮಿ ಆಗೋದ್ರಿಂದ ಪ್ರಾಬ್ಲಮ್ಸ್ ಆನ್ಸರ್ ಚೇಂಜ್ ಆಗೋದ್ರಿಂದ ಈ ಸಿಸ್ಟಮ್ ಫಾಲೋ ಮಾಡಿ. ಪೂರ್ತಿ ಡೆಪ್ರಿಸಿಯೇಷನ್ ಅಕೌಂಟ್ನಾಗ ಇರೋದು ಇಲ್ಲಿ ತೊಗೋಬೇಕು. ಅಡ್ಜಸ್ಟ್ಮೆಂಟಾಗಿ ಅಲೋಬಲ್ ಡೆಪ್ರಿಸಿಯೇಷನ್ ಎಷ್ಟಿತ್ತು ಅದನ್ನ ಸಪ್ರೇಟ್ ತೊಗೋಬೇಕು. ಇಲ್ಲಿ 8,000 ತಗೋರಿ, ಇಲ್ಲೇ 7,000 ತಗೋರಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ವಾಟ್ ದೇ ಆರ್ ಗಿವನ್ ಅಹೆಡ್ ಅಂತಂದ್ರೆ ನೆಕ್ಸ್ಟ್ ಒನ್. ಆ್ಯಂಡ್ ಆಲ್ಸೋ ದ ಫಾಲೋವಿಂಗ್ ಇನ್ಕಮ್ಸ್ ಹ್ಯಾವ್ ಬೀನ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಹಾಫ್ ಆಫ್ ವಿಚ್ ಅಲೌಡ್ ಅರ್ಲಿಯರ್. ಅಂದ್ರೆ 6,000 ಇತ್ತು, ಅದ್ರಾಗ ಹಾಫ್ನ ಅಲೋಡ್ ಮಾಡ್ತಾರೆ ಅರ್ಲಿಯರ್, ಆದರೆ ಇನ್ನು ಹಾಫ್ನ ಡಿಸ್ಅಲೋಡ್ ಮಾಡ್ತಾರೆ. ಡಿಸ್ಅಲೋಡ್ ಆದಂಥ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ಬರ್ತವೆ, ಇಲ್ಲಿ ಬರ್ತವೆ. ಅದಕ್ಕೆ ಹೆಡಿಂಗ್ ಹಾಕ್ಬಿಟ್ಟೆ ನಿಮಗೆ ಬೇಟಾಗಿ. ಡಿಸ್ಅಲೋಡ್ ಇನ್ಕಮ್ಸ್. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಹಾಫ್ ಅಲೋಡ್ ಆದ್ರೆ ಇನ್ನು ಹಾಫ್ ಇನ್ನು ಡಿಸ್ಅಲೋಡ್. ಇಲ್ಲಿ ಹಾಫ್ ತೊಗೋರಿ ಅಂತ ಬ್ಯಾಡ್ ಡೆಟ್ಸ್ ರಿಕವರ್ಡ್. ನೆನಪಿಟ್ಕೊಳ್ರಿ, ನಿಮಗೆ ಈ ಪ್ರಾಬ್ಲಮ್ನ ಪ್ಯಾರಾಗ್ರಾಫ್ನಾಗ ಕೊಟ್ಟನ ನಿಜ. ಅಕೌಂಟ್ನಾಗ ಕೊಟ್ರೆ ಕಮಿಷನ್ ಮತ್ತು ಡಿಸ್ಕೌಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್ ಬಿಟ್ಟು ಇನ್ನು ಉಳಿದಿದ್ದು ಆಲ್ಮೋಸ್ಟ್ ತೊಗೊಳಕ್ಕೆ ಪ್ರಯತ್ನ ಪಟ್ಟು. ಎಲ್ಲೇ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್. ಕಮಿಷನ್ ಡಿಸ್ಕೌಂಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಬಿಸ್ನೆಸ್, ದೇರ್ಫೋರ್ ಯು ಹ್ಯಾವ್ ಟು ಲೀವ್ ದೆಮ್. ಅವ್ನ ಕೈ ಬಿಡ್ರಿ, ಅವ್ನ ಕೈ ಬಿಟ್ಟು ಇನ್ನು ರಿಮೈನಿಂಗ್ಸ್ ಏನಿರ್ತಾರಲ್ಲ ಯು ಶುಡ್ ಟೇಕ್ ದೆಮ್ ಅಂತ. ಅದ್ರಾಗ ಬ್ಯಾಡ್ ಡೆಟ್ಸ್ ರಿಕವರ್ ಬಗ್ಗೆ ಥಿಂಕ್ ಮಾಡ್ಬೇಕು ನೀವು. ಬ್ಯಾಡ್ ಡೆಟ್ಸ್ ರಿಕವರ್ ಬಗ್ಗೆ ಏನು ಮಾಡಬೇಕು? ಅಡ್ಜಸ್ಟ್ಮೆಂಟ್ ಕೊಡಬೇಕು. ಹ್ಯಾಸ್ ಟು ಗಿವ್ ದ ಅಡ್ಜಸ್ಟ್ಮೆಂಟ್, ಅದರ್ವೈಸ್ ಯು ಹ್ಯಾವ್ ಟು ಗಿವ್ ಇನ್ ದ ಬ್ರೆಕೆಟ್ ಏನಂತ ಅಲೋಡ್ ಡಿಸ್ಅಲೋಡ್ ಅಂತೇಳಿ. ಅಲೋಡ್ ಅಂತ ಕೊಟ್ಟರೆ ಹೌ ಮಚ್ ದೇ ಆರ್ ಗಿವನ್ ಅಲೋಡ್ ಅಂದ್ರೆ ಅಲೋಡ್ ಅಂತೇಳಿ ಎಷ್ಟು ಕೊಟ್ಟಿರ್ತಾನ ಅಷ್ಟು ಅಲೋಡ್ ಮಾಡಿ, ಇನ್ನು ಉಳಿದಿದ್ದು ಡಿಸ್ಅಲೋಡ್ ಮಾಡ್ತೀವಿ. ಅರ್ಥ ನೋಡೋಣ ಪ್ರಾಬ್ಲಮ್ನಾಗ ಏನೈತೆ ಅಂತ. ಯು ಹ್ಯಾವ್ ಟು ಕಂಟಿನ್ಯೂ ದ್ಯಾಟ್. ಇನ್ಕಮ್ ಫ್ರಮ್ ದ ಸ್ಪೆಕ್ಯುಲೇಷನ್ ತಗೋರಿ. ಸ್ಪೆಕ್ಯುಲೇಷನ್ ಇಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಬಿಸ್ನೆಸ್ ಇದು ನಾರ್ಮಲ್ ಬಿಸ್ನೆಸ್, ಸ್ಪೆಕ್ಯುಲೇಷನ್ ಇಸ್ ನಾಟ್ ನಾರ್ಮಲ್ ಬಿಸ್ನೆಸ್. ಗೊತ್ತೈತೆ ನಿಮಗೆ ಅದು. ಸ್ಪೆಕ್ಯುಲೇಷನ್ ಇಸ್ ನಾಟ್ ಎ ನಾರ್ಮಲ್ ಬಿಸ್ನೆಸ್. ಯು ಶುಡ್ ಟೇಕ್ ದ್ಯಾಟ್. You are required to answer the following questions for the assessment year 2021-22. What is the total income of the firm when, very important word, when condition of section 184 and 40B are satisfied. ಅಂದ್ರೆ 40B and 184 is satisfied ಅಂತಂದ್ರೆ you have to solve like this. ಈ ಅಕೌಂಟ್ ಏನೈತಲ್ಲ ಹಿಂಗೆ ಸಾಲ್ವ್ ಮಾಡ್ತೀವಿ. ಸೆಕೆಂಡ್ ಕ್ವಶನ್ ಹೇಳ್ತಾನೆ ನೋಡ್ರಿ ಅವನು ಏನಂತ, ವಾಟ್ ಈಸ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ when conditions of the section 184 and 40B are not satisfied ಅಂತೀವಿ. ದೆನ್ ಇವಾಗ ಇದನ್ನ 12% ಮಾಡಕ್ಕೆ ಹೋಗ್ಬೇಡ್ರಿ. 12%ಗಿಂತ ಹೆಚ್ಚಿಗೆ ಇರ್ತದೆ ಅಂತ ಮಾಡಕ್ಕೆ ಹೋಗ್ಬೇಡ್ರಿ. ಟೋಟಲ್ ಅಮೌಂಟ್ ತೊಗೊಬೋದು. ಇಂಟ್ರೆಸ್ಟ್ ಇನ್ ಕ್ಯಾಪಿಟಲ್, ದ ಟೋಟಲ್ ಅಮೌಂಟ್ ಆಫ್ ದ ಪಾರ್ಟ್ನರ್ಸ್ ಯು ಹ್ಯಾವ್ ಟು ಟೇಕ್ ಇಟ್. ಟೋಟಲ್ ಇಂಟ್ರೆಸ್ಟ್ ಆಫ್ ದ ಪಾರ್ಟ್ನರ್ಸ್ ಯು ಹ್ಯಾವ್ ಟು ಟೇಕ್ ದೆಮ್. ಈಗ ನೆಕ್ಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸಣ್ಣ ಡೀಟೇಲ್ ಲೆಕ್ಕ ಅದು ಹೆಂಗೆ ಬರುತ್ತೆ ಅಂತ ನೋಡ್ಕೊಂಡ್ರೆ ಹೆಡ್ಡಿಂಗ್ ಹಾಕಿರಿ. ಕಂಪ್ಯೂಟೇಷನ್ ಆಫ್ total income of the firm for the assessment year. So like that you have to write for the assessment year yadandu 2021-22. ಮೊನ್ನೆ ಹೆಡ್ಡಿಂಗ್ ಬರ್ಕೊಡ್ರಿ. ಅದಕ್ಕಿಂತ ಮುಂಚೆ ಹೆಡ್ಡಿಂಗ್ ಹಾಕೋಕ್ಕಿಂತ ಮುಂಚೆ ಒಂದು ಹೆಡ್ಡಿಂಗ್ ಬರೀಬೇಕಾಗಿತ್ತು ಎ ಅಂತೇಳಿ. ಅವ್ರು ಎ ಬಿ ಒಳಗೆ ಕ್ವೆಶನ್ ಕೇಳೋಕೆ ಗೊತ್ತೈತೆ. ಅದು ಕೇಸ್
ಕೇಸ್ ಕೇಳ್ಯಾರ ನೋಡ್ರಿ, ಎ ಕೇಸ್ ಏನಂತ ಬರೀಬೇಕು, ವೆನ್ conditions under section 184 and main heading in the top heading is when condition under section 184 and 40b are satisfied ಆದ್ರು ಒಂದನೇ ಕೇಸ್. ಇನ್ನೊಂದು ಎರಡನೇ ಕೇಸ್ ಬೇರೆ ಬಂದಾಗ ಏನು ಹೆಡ್ಡಿಂಗ್ ಹಾಕಬೇಕು, ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತ. ಈಗ ನಾನು ಸ್ಯಾಟಿಸ್ಫೈಡ್ ಅಂತ ಬರ್ಕೊಂಡೆ. ಆಮೇಲೆ ಕಂಪ್ಯೂಟೇಷನ್ ಆಫ್ ಅಸೆಸ್ಮೆಂಟ್, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್, ಕೆಳಗೆ ಪಾರ್ಟ್ ಅಸೆಸ್ಮೆಂಟ್ ಇಯರ್ 2021-22 ಇನ್ ಬ್ರಾಕೆಟ್ ಪ್ರಿವಿಯಸ್ ಇಯರ್ 2020-21 ಹಿಂಗೆಲ್ಲ ಹೆಡ್ಡಿಂಗ್ ಹಾಕ್ಬೇಕಂತ ಹೇಳಿತ್ತು. ಹಾಕಿದ್ವಿ, ಹಾಕಿ ಯು ಶುಡ್ ಮೇಕ್ 2 amount columns is enough. 3 ಬೇಡ, 2 amount columns are enough. ಓಕೆ, ಸೊ ಅದ್ರಾಗ ಈ ಫಸ್ಟ್ ಒನ್ ಏನು ತೊಗೊಂತಿದ್ವಿ ಹೇಳ್ರಪ್ಪ ನಾವು, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಂತೇಳಿ ತೊಗೊಂತಿದ್ವಿ. ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ 52,000. ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ 52,000. ಓಕೆ, ಸೊ ನೆಕ್ಸ್ಟ್ ಒನ್, ಸೊ ಫಾರ್ ದಿಸ್ ಅಮೌಂಟ್ ಯು ಹ್ಯಾವ್ ಟು ಆ್ಯಡ್ ವಾಟ್, okay, disallowed expenses. Okay, disallowed expenses ಸಂಬಂಧಪಟ್ಟಂಗ ಅವ್ರು ಹೇಳ್ತಾ ಬರ್ತಾರೆ ನೋಡ್ರಿ. ಯಾರಂತಂದ್ರೆ ಫಸ್ಟ್ ಒನ್ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಅಂತ ಹೇಳ್ತಾ ನೋಡ್ರಿ. ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಕೊಟ್ಟಾನ ಈಗ, 15% ಕೊಟ್ಟಾನ. ದೇರ್ ಆರ್ 3 ಪಾರ್ಟ್ನರ್ಸ್ X, Y, Z. ಕ್ವಶನ್ ಸ್ವಲ್ಪ ತಪ್ಪು ಕೊಟ್ಟಾನ. ಅಲ್ಲಿ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಕೊಡೋ A, B, C ಅಂತ ಕೊಟ್ಟಾನ. ಹೌದಾ, ಎ ಅಂದ್ರೆ ಎಕ್ಸ್, ಬಿ ಅಂದ್ರೆ ವೈ, ಸಿ ಅಂದ್ರೆ ಜೆಡ್. ಎದ್ ಅಂದ್ರೆ ಎಕ್ಸ್ ಎಷ್ಟೈತಿ, ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಪಿಟಲ್ ಎಷ್ಟೈತಿ, 1800 ಕೊಟ್ಟರು ರೈಟಾ. 1800 is equal to 15%. ಎಷ್ಟು ಪರ್ಸೆಂಟ್ ಸಮ ಅದು, 15% ಸಮ. ಅಂದ್ರೆ ಅವ್ರು 15% ಇಂದ 1800 ರೂಪಾಯಿ ಕೊಟ್ರ, 1800 ರೂಪಾಯಿ is equal to 15% into very important. How much is excess? 3% is excess. ಯಾಕಂದ್ರೆ 12% ಗಿಂತ ಜಾಸ್ತಿ ತಗೋಬೇಕಲ್ಲ ನಾವು. ಹಾಗಾದ್ರೆ ಎಷ್ಟು ಅರ್ಥ ಮಾಡ್ತೀವಿ, 13. ಇದು ಒಂದೇ ಅಮೌಂಟ್ ಅಂದ್ರೇನೆ 3 ಅಮೌಂಟ್ ಕಾಲಮ್ ಹಾಕಿದ್ರೆ ಓಕೆ. 60 ಎಷ್ಟನಾ, 360. ಅದನ್ನ ಅಮೌಂಟಿನ ಒಂದೇ ಅಮೌಂಟಿನ ಇನ್ನೊಂದು ಕಾಲಮ್ ಬರ್ಕೊಡ್ರಿ, ಪರ್ಟಿಕ್ಯುಲರ್ ಕಾಲಮ್ನಾಗ ಬರ್ಕೊಡ್ರಿ. ನಾವು ಕೇಳಿ ಇಲ್ಲ 3 ಅಮೌಂಟ್ ಕಾಲಮ್ ಹಾಕಿದ್ರೆ ಒಂದೇ ಅಮೌಂಟ್ ಕಾಲಮ್ನಾಗ ಬರ್ಕೊಳೋಣ ಅಂತ. ಬಟ್ ಇಷ್ಟ ಹಾಕಿರಿ ಮುಗೀತು. ವಾಯ್ದು ಬರೀಮ್ಮ, ವಾಯ್ದು ಎಷ್ಟು ಕೊಡ್ರ, 1500 ಡಿವೈಡೆಡ್ ಬೈ 15 ಇಂಟು 3 ಎಷ್ಟಾಗ್ತದೆ, 300. ನೆಕ್ಸ್ಟ್ 800 ಕೊಡ್ರ, 800 ಡಿವೈಡೆಡ್ ಬೈ 15 ಇಂಟು 3 ಎಷ್ಟಾಗ್ತದೆ, 160. ಟೋಟಲ್ ಮಾಡಿ 360 ಪ್ಲಸ್ 160 ಪ್ಲಸ್ 300 ಎಷ್ಟಾಗ್ತದ, 820 ಮಾಡ್ಕೊಂಡು ಈಸಿ ಐತಿ. 3% ಹೆಚ್ಚಿಗೆ ತೊಗೊಂಡ್ರಿ. ಅಭಿ ನೆಕ್ಸ್ಟ್ ಒನ್ ಸ್ಯಾಲರಿ ಟು ಪಾರ್ಟ್ನರ್ಸ್. ಎ ಬಿ ಸಿ 3 ಅಮೌಂಟ್ ಕಾಲಮ್ ಹಾಕಂಗಿದ್ದು ಹಾಕ್ರಿ. ಅದನ್ನ ಅಥವಾ ಎಕ್ಸ್ ವೈ ಜೆಡ್ ಅಂತ ಬರೀರಿ. ಎಕ್ಸ್ ವೈ ಜೆಡ್ ಅವ್ರ ಕ್ವಶನ್ ಒಂದು ಸ್ವಲ್ಪ ಇದು ಮಾಡ್ಕೊಂಡಾರ. ಓಕೆ, 3 ಅಮೌಂಟ್ ಕಾಲಮ್ ಹಾಕೊಂಡ್ಬಿಡ್ಬೇಕಾದ್ರೆ ಇರ್ತಂದ್ರೆ ಸ್ಪೇಸ್ ಇಲ್ಲ ಅಂದರೆ ಇದು ನಡೀತಿ. ಇನ್ನೊಂದು ಕಾಲಮ್ ಬರ್ಕೊಂಡು ಔಟರ್ ಕಾಲಮ್ ಬರೆಯೋದಿದ್ರೆ ಬರೀರಿ. 26,000 ಟೋಟಲ್ ಎಷ್ಟಾಗ್ತ ನೋಡ್ರಿ ಇದು. ಟೋಟಲ್ 20 ಪ್ಲಸ್ 14 ಪ್ಲಸ್ 26 ಆ್ಯಂಡ್ 36, 34, 34, 40, 60 ಆಗತ್ತೆ ನೋಡ್ರಿ. ಹೌದಾ, ಎಷ್ಟಾಗ್ತದೆ, 60 ಆಯಿತು. ನೆಕ್ಸ್ಟ್ ಒನ್ನು ಡೆಪ್ರಿಸಿಯೇಷನ್ ಲಾಸ್ ಫ್ರಾಮ್ ಲಾಸ್ ಏನಿರ್ತದೆ, ಲಾಸ್ ಆನ್ ಸೇಲ್ ಆಫ್ ಕಾರ್ ಎಷ್ಟಕ್ಕೆ ಅಮೌಂಟ್ ಅದು, 7,000. ಇನ್ನೊಂದು ಡೆಪ್ರಿಸಿಯೇಷನ್ 2 ಸಲ ಹೇಳೋಣ. ಒಂದೇದು ಅಕೌಂಟ್ನಾಗ ಹೇಳುವಂಥ ಡೆಪ್ರಿಸಿಯೇಷನ್ 8,000 ತಗೋರಿ. ಟೋಟಲ್ ಮಾಡಿ ಬೇಗ ಸ್ಪೀಡಾಗಿ ಟೋಟಲ್ ಆಗ್ಬೇಕದು. 850, 68, 75, 75,850, 820, 75,820.
75,820 ಬಂತ ಎಷ್ಟು ಆಯ್ತು ಎಷ್ಟು ಬಂತು ಎಲ್ಲ ಯಾರು ಮಾಡ್ಯಾರ 1,27,000 ಇದ್ರಾಗ ಫಸ್ಟ್ ಅಲೋಬಲ್ ಡೆಪ್ರಿಸಿಯೇಷನ್ ಅಂತ ಲೆಸ್ ಮಾಡಿ ಅಂಡರ್ ಸೆಕ್ಷನ್ 32 ಇದೆ ನಾವು ಅವಾಗ ಓದಿದ್ದು ಗೊತ್ತೈತೆ ಡಿಪ್ಸನ್ನಾಗ ಅಂಡರ್ ಸೆಕ್ಷನ್ 32 ಅಂತ ಹೇಳಿದೆ ಓದ್ತಿದ್ವಿ ಡೆಪ್ರಿಸಿಯೇಷನ್ ಬಗ್ಗೆ ಹೇಳ್ತಿತ್ತು ನೋಡ್ರಿ ಅದು ಎಷ್ಟು ಅಂದ್ರೆ 7,000 ಹೇಳ್ಯಾರಲ್ಲ ಲಕ್ಕಿ 7,000 1,20,820 ಅದು ಬ್ಯಾಡೆಟ್ಸ್ ರಿಕವರ್ಡ್ ಅಮ್ಮ ಇನ್ಕಮ್ ಅದು ಎಕ್ಸ್ಪೆನ್ಸಸ್ ಅಲ್ಲ ಅವ್ರ ಇನ್ಕಮ್ನ ಮತ್ತೆ ಸಪ್ರೇಟ್ ಲೆಸ್ ಮಾಡಂಗಿಲ್ಲ ನಾವು ಓಕೆ ಅಪ್ಪಿ ನೆಕ್ಸ್ಟ್ ಒಂದು ಡಿಸ್ಅಲೋಡ್ ಇನ್ಕಮ್ ಅಂತಾರ ಬರೀರಿ ಅಥವಾ ಇನ್ಕಮ್ಸ್ ಆರ್ ನಾಟ್ ರಿಲೇಟೆಡ್ ಅಂತಾರ ಬರೀರಿ ಡಿಸ್ಅಲೋಡ್ ಇನ್ಕಮ್ಸ್ ಒಳಗೆ ಎರಡು ಕೊಡ್ತಾನೆ ನೋಡ್ರಿ ಇನ್ಫಾರ್ಮೇಶನ್ ಒಂದು ಬ್ಯಾಡೆಟ್ಸ್ ರಿಕವರ್ಡ್ so how much they are given bad debts recovered so they are given 6,000 in bracket what they are given ಏನಂತ ಹೇಳಿರೋದು half of which is allowed ಅಂತ ಹೇಳ್ಯಾರ ಅಂದ್ರೆ half allowed ಆದ್ರೆ in half ಏನಾಕೈತಿ disallowed ಆಕೈತಿ how much 3,000 next one last ಒಂದು ಐತಿ ನೋಡ್ರಿ income from ಯಾರಂತ ಎಷ್ಟಕ್ಕೆ ಅಮೌಂಟ್ ಅದ 8,000 ಔಟರ್ ಕಾಲಮ್ 11,000 ಬರೋದು ಲೆಸ್ ಮಾಡಿ ಬಂದಂತ ಆನ್ಸರ್ ಬುಕ್ ಪ್ರಾಫಿಟ್ ನೋಡ್ರಿಪ್ಪ ಎಷ್ಟು ಬಂತು 1,09,820 is the book profit. ಓಕೆ ಅಲ್ಲಿಂದ ಕಂಟಿನ್ಯೂ ಮಾಡೋಣ ಲೆಸ್ ಏನಂತ ಬರೀತಿದ್ರಿ ಇದಕ್ಕೆ ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ ಎಷ್ಟು ಹೇಳ್ರಿ 40B ಓಕೆ 40B ಅದರೊಳಗೆ ಫಸ್ಟಿಗೆ ನಾವು 90% ಆಫ್ ದ ಬುಕ್ ಪ್ರಾಫಿಟ್ ತಗೊಂಡಿದ್ವಿ ನೆನಪೈತೆ ಅಪ್ ಟು ಎಲ್ಲಿ ಮಟ 3 lakh ಬಟ್ ನಮಗಿರೋ ಬುಕ್ ಪ್ರಾಫಿಟ್ ಎಷ್ಟು 3 ಲಕ್ಷದ ಒಳಗೆ ಐತಲ್ಲ ಐರಂತ ಅಮೌಂಟ್ ಮೇಲೆ ಪೂರ್ತಿ 90% ಕೊಟ್ಬಿಡೋದು ಹಾಗಂದ್ರೆ 90% ಆನ್ 1,09,820 ಅಂದ್ರೆ ಈಗ ಎಷ್ಟು 90 ಎರಡನೇ ಅಮೌಂಟ್ ಕೊಲನ್ನ ಹಾಕಿಬಿಡ್ರಿ 98,838 ಬಟ್ 90% ಮಾಡಿದ್ರೆ ಇಷ್ಟು ಬರ್ತೈತಿ ಇದನ್ನ ಕೊಟ್ಟಾಗ ಮ್ಯಾಕ್ಸಿಮಮ್ ಅಂತ ತಗೊಂಡಿದ್ವಲ್ಲ 60% ಮಾಡಕ್ಕೆ ಬರಲ್ಲ 3 ಲಕ್ಷ ದಾಟ್ತಂದಷ್ಟೇ 60% ಬರುತ್ತೆ ಇನ್ನು ಉಳಿದಿದ್ದಕ್ಕೆ ಹೌದಾ ಮ್ಯಾಕ್ಸಿಮಮ್ ಎಷ್ಟೈತಿ 1,50,000 ಇದ್ರಾಗ ಎದಕ್ಕೆ ಹೋಗ್ಬೇಕು ಆನ್ಸರ್ ನೀವು ಹೈಯರ್ ಅಂದ್ರೆ ಇವೆರಡರಾಗ ಹೈಯೆಸ್ಟ್ ಯಾರೈತಿ 1,50,000 ಗೊತ್ತಾದಪ್ಪ ಹೈಯೆಸ್ಟ್ ಯಾರೈತಿ ಅದ್ರಾಗ 1,50,000 ಇದ್ರಾಗ ಈಗ ಮತ್ತೆ ಕಂಪ್ಯಾರಿಸನ್ ಮಾಡ್ತೀನಿ ಏನಂತ ಆಕ್ಚುಯಲ್ ಸ್ಯಾಲ್ರಿ ಪೇಡ್ ಟು ಏನಂತ ವರ್ಕಿಂಗ್ ಪಾರ್ಟ್ನರ್ಸ್ ಅಂತೇಳಿ ಆಕ್ಚುಯಲ್ ಸ್ಯಾಲ್ರಿ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿ ತಗೋತೀನಿ ಈಗ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಏನು ಹೇಳಿಲ್ಲ ಅವರು 3 ಮಂದಿನ ಯಾರು ನಾನು ವರ್ಕಿಂಗ್ ಪಾರ್ಟ್ನರ್ ಅಥವಾ ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳ್ಯಾರ ನೋಡ್ರಿ ಯಾಕೆ ಏನಿಲ್ಲ ಹಾಗಾದ್ರೆ 3 ಮಂದಿನ ನಾವೇನಂತ ತಿಳ್ಕೊತೀನಿ 3 ಮಂದಿನ ವರ್ಕಿಂಗ್ ಪಾರ್ಟ್ನರ್ಸ್ ಈಗ ಸ್ಯಾಲ್ರಿ ಅಂದ್ರೆ ಸ್ಯಾಲ್ರಿ ಒಂದೇ ಬರಲ್ಲ ಅಂತ ಹೇಳಿ ನಾನು ಸ್ಯಾಲ್ರಿ ಬರ್ತೈತಿ ಕಮಿಷನ್ ಅಥವಾ ಬೋನಸ್ ಈ 3 ಐಟಮ್ ಬರ್ತಾವೆ ಈಗ ಸದ್ಯಕ್ಕೆ ಈ ಪ್ರಾಬ್ಲಮ್ ಇರೋದು ಸ್ಯಾಲ್ರಿ ಟು ಪಾರ್ಟ್ನರ್ ಅಂತ 3 ಮಂದಿದ ಐತಿ ನೋಡಿ ಎಷ್ಟೈತಿ 60,000 ಐತಿ ಹಾಗಾದ್ರೆ ಈಗ ಎರಡರಾಗ ಹೈಯೆಸ್ಟ್ ಯಾವ್ದಕ್ಕೈತಿ ಇದು ಲೋಯೆಸ್ಟ್ ಯಾವ್ದಕ್ಕೈತಿ ಅದನ್ನ ತಗೋಬೇಕಂತ ಹೇಳ್ತೀನಿ ನಾನು ವಿಚ್ ಎವರ್ ಈಸ್ ಲೆಸ್ ಅಂತಂದ್ರೆ ಯಾವುದು 60,000 ಆ 60,000ನ ಔಟ್ರ್ ಕಾಲಮ್ ಬರೀರಿ ಬರೋದು ಲೆಸ್ ಮಾಡ್ರಿ ಇನ್ 49,820 ಈಸ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಇಲ್ಲಿಗೆ ಲೆಕ್ಕ ಮುಗೀತು ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಈಗ ನಾನು ನಿಮ್ಗೆ ಹೇಳತ್ತಿರೋದು ಏನಂತಂದ್ರೆ ಅಪ್ಪಿ ಮಾತಾಡ್ಬೇಡ್ರಿ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಈಗ ಇದು ಕಂಡೀಷನ್ಸ್ ಅಪ್ಲೈಡ್ ಸ್ಯಾಟಿಸ್ಫೈಡ್ ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಅಂಡರ್ ಸೆಕ್ಷನ್ 184 ಇನ್ನೊಂದು ಎಷ್ಟಿದೆ 40B ಈಗ ಎರಡನೇ ಕಂಡೀಷನ್ ಹೇಳ್ತಾನೆ ಕ್ವಶನ್ ನಂಬರ್ ಬಿ ಮತ್ತೊಮ್ಮೆ ಪರ್ಟಿಕ್ಯುಲರ್ 2 ಅಮೌಂಟ್ ಕಾಲಮ್ ಹಾಕ್ರಿ
ಇಲ್ಲ 3 ಅಮೌಂಟ್ ಕಾಲಮ್ ಹಾಕ್ರಿ, ಪರ್ಟಿಕ್ಯುಲರ್ 3 ಅಮೌಂಟ್ ಕಾಲಮ್ಸ್ ಹಾಕ್ರಿ. ಮತ್ತೊಮ್ಮೆ ಎದ್ರ ಪ್ರಕಾರ ಡಿ ಕ್ವಶನ್ ಪ್ರಕಾರ ಏನಂತ ಹೇಳ್ತಾರೆ ಅವರು, ಕಂಪ್ಯೂಟರ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಒನ್ ಕಂಡೀಷನ್ ಅಂಡರ್ ಸೆಕ್ಷನ್ 184 ಆ್ಯಂಡ್ 40B ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳಿ. ಆರ್ ನಾಟ್ ಸ್ಯಾಟಿಸ್ಫೈಡ್ ಪ್ರಕಾರ ಹೆಂಗೆ ಲೆಕ್ಕ ಮಾಡ್ತೇವೆ ಅನ್ನೋದೇ ಕ್ವಶನ್ ಇದೆ. ಸೊ ಬರ್ಕೊಳ್ಳೋದು ಸ್ವಲ್ಪ ಬರ್ಕೊಳ್ರಿ. ಕೇಳಂತ ಅನ್ಕೊಂತೀನಿ. ಈಗ ಆರ್ ನಾಟ್ ಸ್ಯಾಟಿಸ್ಫೈಡ್ ಇದ್ದಾಗ ಹೆಂಗ್ ಮಾಡಿದ್ರಿ ಅಂತಂದ್ರೆ ಇದೇ ಪ್ರಾಬ್ಲಮ್ನ ಕಾಪಿಬಿಡ್ರಿ ಎಲ್ಲರೂ ಎರಡು ಕೇಳಿ. ಇದೇ ಪ್ರಾಬ್ಲಮ್ನ ಬರ್ಕೊಂತ ಹೋಗೋದು ಮತ್ತು ಏನಂತ ನೆಟ್ ಪ್ರಾಫಿಟ್ 52,000 ಹೇಳ್ತೀರಿ, ಬರ್ಕೋಬೇಡ್ರಿ ಕೇಳ್ರಿ. ನೆಟ್ ಪ್ರಾಫಿಟ್ 52,000 ಬರೆದ್ರಿ. ನೆಕ್ಸ್ಟ್ ಒನ್ ಏನಂತ ಬರ್ತೀರಿ, ಡಿಸಲರ್ಡ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒನ್ ಏನು ಬರೀಬೇಕಾದ್ರೆ ಈಗ ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ 1800, 1500, 800 ರೂಪಾಯಿ ಎಲ್ಲ ಮಾಡ್ಕೊಳ್ಳೋಣ ಬರ್ಕೊಂಡು ಟೋಟಲ್ ಮಾಡೋದು. ಇಲ್ಲಿ ಏನು ಮಾಡಂಗಿಲ್ಲ, ಡಿವೈಡೆಡ್ ಬೈ 50% ಇಂಟು 3 ಹಿಂಗೇನು ಮಾಡಲ್ಲ, ಅದೆಷ್ಟು ಇರುತ್ತೆ ಟೋಟಲ್ ಅಷ್ಟು ಬರುತ್ತೆ ಅಂತ ಹೋಗೋದು. ಬೇಕಾದ್ರೆ ನಾನು ಹಾಕ್ತೀನಿ, ನೀವು ಹಾಕ್ರಿ. ಪರ್ಟಿಕ್ಯುಲರ್ 3 ಅಮೌಂಟ್ಸ್ ಫಾಲೋ ಮಾಡ್ತಾನೆ ಅಂತ 3 ಮಾಡಿರಿ, ಇಲ್ಲ 2 ಮಾಡ್ತಾನೆ 2 ಮಾಡಿ. ಇಲ್ಲಿ ಬರ್ತೀನಿ ನೋಡಿ. ಈಗ ಕ್ವಶನ್ ನಂಬರ್ ಯಾರಿಗೆ ನಾನು ಮಾಡಾಕ್ತಿರೋದು ಬಿ. ಈಗ ಮಾಡಾಕ್ತಿರೋದು ಯಾರು ನಾನು ಬಿ. ಇಲ್ಲಿ ಕೇಳಿರುತ್ತೆ ಎಲ್ಲ ನೆಟ್ ಪ್ರಾಫಿಟ್ ತೊಗೊಂತೀನಿ ಫಸ್ಟ್ ನಾನು. ಎಷ್ಟು ಅದು 52,000 ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತೇಳಿ ತೊಗೊತೀನಿ. ಮಾತಾಡಲ್ಲ. ಅದ್ರಾಗ ನೀವೇನು ಮಾಡ್ರಿ ಅಂತಂದ್ರೆ ಎದ್ದು 1800, ಬಿ ಇದ್ದು 1500, ಸಿ ಇದ್ದು ಎಷ್ಟು ಅದು 800. ಟೋಟಲ್ ಮಾಡಿದ್ರೆ ಎಷ್ಟು ಅದು ನೋಡ್ತೀವಿ 4,100. ಈಗ ಅಂಡರ್ ಸೆಕ್ಷನ್ 84 ಅಪ್ಲೈ ಇಲ್ಲ, 184 ಅಪ್ಲೈ ಆಗಲಿಲ್ಲ. ಅಲ್ಲಿ 184 ಅಪ್ಲೈ ಆಗಬೇಕಂದ್ರೆ 12% ಜಾಸ್ತಿ ಇದೆ ತೊಗೋಬೇಕು. ನೆಕ್ಸ್ಟ್ ಒಂದು ಸ್ಯಾಲರಿ ತೊಗೋರಿ. ನಾನು ಅದಕ್ಕೆ ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಅಂತ ಬರೋದಿಲ್ಲ, ಬರ್ಕೊಳ್ರಿ ನೀವು ಅದನ್ನ. ಸ್ಯಾಲರಿ ಟು ಪಾರ್ಟ್ನರ್ಸ್ ತೊಗೋರಿ. ಅದ್ರಾಗ 3 ಮಂದಿ ಸೇರಿಸಿದ್ರೆ ಎಷ್ಟಾಗೈತೆ ಹೇಳ್ರಿ 60,000. ನೀವು ಎ ಬಿ ಸಿ ಸಪ್ರೇಟ್ ಬರೋದು 60,000 ಬರ್ಕೊಳ್ರಿ. ನೆಕ್ಸ್ಟ್ ಇದೇನೈತಲ್ಲ ಇದ್ರಾಗ ಸೇಮ್ ಲಾಸ್ ಆನ್ ಸೇಲ್ ಆಫ್ ಕಾರ್ ಎಷ್ಟೈತೆ ಪದ 7,000 ತಗೋರಿ. ಡೆಪ್ರಿಸಿಯೇಷನ್ ಎಷ್ಟೈತೆ ಪದ 8,000 ತಗೋರಿ. ಟೋಟಲ್ ಬರುತ್ತೆ ನೋಡಿ 79,100 ಎಷ್ಟಾಗತ್ತೆ ನೋಡ್ರಿ ಟೋಟಲ್. $1,31,110 ಲೆಸ್ ಏನ ಮಾಡ್ತಿದ್ರಲ್ಲ ಅಲೋಬಲ್ ಡೆಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಪ್ರಕಾರ ಎಷ್ಟದು 7,000 ಆಯ್ತಾ. ಓಕೆ 7,000 ಅಂದ್ರೆ 1,24,100 ಬರುತ್ತೆ ನೋಡ್ರಿ. ಓಕೆ ಇದ್ರಾಗ ಡಿಸಲೋಡ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಅಲ್ಲ ಏನಿದೆ ಇನ್ಕಮ್ಸ್. ಅದ್ರಾಗ ಬ್ಯಾಡ್ ಡೆಟ್ಸ್ ರಿಕವರ್ಡ್ 3,000 ಐತೆ ನೋಡ್ರಿ. ಇನ್ನೊಂದು ಏನಾಯ್ತು ನೋಡ್ರಿ ಪ್ರಾಫಿಟ್ ಫ್ರಾಮ್ ಅಥವಾ ಇನ್ಕಮ್ ಫ್ರಾಮ್ ಏನೈತಿ ಸ್ಪೆಕ್ಯುಲೇಷನ್. ಇಲ್ಲಿ ಬರ್ದಿದ್ವಿ ನೋಡ್ರಿ ಪಾಗಲ್ ನಾವು ಇಲ್ಲಿ ತಗೊಂಡಿದ್ವಲ್ಲ ಅವ ಎಷ್ಟೈತೆ ಮಾಡೋ ಅಮೌಂಟ್ 8,000. 11,000 ಡಿಡಕ್ಟ್ ಮಾಡ್ಕೇರಿ 1,13,100. ದ ಪ್ರಾಬ್ಲಮ್ ಇಸ್ ಓವರ್. ಮುಗೀತು. ದಿಸ್ ಈಸ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಇದನ್ನು ಮಾಡಲ್ಲ ಅಂತ ಹೇಳಿದೆ ನಾನು. ಇಲ್ಲಿ ಲೆಕ್ಕ ಮುಗೀತು. ಇದು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ನ ಕೇಳಿದ್ರೆ ನಿಮಗೆ ಬರೋಂಥ ಕೇಸ್ ಸ್ಟಡಿ ಇದರ ಟೈಪ್ ಬರ್ತೈತಿ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಇಷ್ಟು ಬರ್ತೈತಿ ಇಲ್ಲಿ ಮಟ್ಟ. ಸೊ ಕ್ಲಿಯರ್ ಆಗೈತಿ ಅನ್ಕೊಂತ ನಾನು. ಈಸಿ ಐತಿ ಇದು. ಓಕೆ ಸೊ ವಿಲ್ ಕಂಟಿನ್ಯೂ ನೆಕ್ಸ್ಟ್.